ಶ್ರೀರಾಮುಲು ಮತ್ತು ನಿಮ್ಮ ನಡುವೆ ಏನು ವ್ಯತ್ಯಾಸ ಆಯಿತು? ಅಫ್ಕೋರ್ಸ್ ನೀವೆಲ್ಲ ರಾಜಕೀಯವಾಗಿ ಒಟ್ಟಾಗಿದ್ದವರು. ರಾಮುಲು ಮತ್ತು ರೆಡ್ಡಿ ಅಂದರೆ ಸೋದರರು, ಅಣ್ಣ ತಮ್ಮಂದರ್ಕಿಂತ ಜಾಸ್ತಿ ಅನ್ನುವಂಥದ್ದಿತ್ತು. ಆದರೆ ಶ್ರೀರಾಮುಲು ಅವರು ಕೂಡ ಬರ್ತಾ ಬರ್ತಾ ನಿಮ್ಮಿಂದ ಅಂತರ ಇವತ್ತಿಗೂ ಕೂಡ ಗೊತ್ತಿಲ್ಲ ಯಾಕೆ ರೆಡ್ಡಿ ಮತ್ತು ರಾಮುಲು ದೂರ ಆಗಿದ್ದಾರೆ ಅಂತ ಅನೇಕ ಜನಕ್ಕೆ ಅನುಮಾನ ಇದೆ. ಇನ್ಫ್ಯಾಕ್ಟ್ ನೀವು KRPP ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕೂಡ ಮಾತನಾಡಿದ್ರು. ಇವತ್ತಿಗೂ ಕೂಡ ರಾಜಕೀಯವಾಗಿ ಹೇಳ್ತಾರೆ, ಬಳ್ಳಾರಿಲೂ ಹೇಳ್ತಾರೆ ಅವರಿಬ್ಬರ ನಡುವೆ ಹಳೆ ಸಂಬಂಧ ಇಲ್ಲ ಅಂತ. ಏನು ಕಾರಣ ನಿಮ್ಮಿಬ್ಬರು ದೂರ ಆಗೋದಕ್ಕೆ? ಏನು ಕಾರಣ? ನೋಡಿ, ಒಂದೇ ಒಂದು ವಿಷಯ ಹೇಳ್ತೀನಿ. ಜನ ಸಾಕಷ್ಟು ನೂರಾರು ವಿಚಾರಗಳನ್ನ ನಮ್ಮ ಬಗ್ಗೆ ಪೊಲಿಟಿಕಲ್ ಒಂದು ಎಸ್ಪೆಷಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಗಾಸಿಪ್ಸ್ ಬಂದೇ ಬರುತ್ತೆ ಜನಗಳು. ಆದರೆ ಗಾಳಿ ಸುದ್ದಿಗಳು ಒಂದು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಆ ಸಮಯದಲ್ಲೂ ಕೂಡ ಪಕ್ಷ ರಚನೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀರಾಮುಲು ಅವ್ರನ್ನ ಸೋದರನ್ನ ಎಲ್ಲರನ್ನೂ ಕೂಡ ನನ್ನ ಜೊತೆಯಲ್ಲಿ ಬರ್ರಿ ಅಂತ ನಾನು ಕರೆದಿಲ್ಲ ನಾನು. ಕಾರಣ ಏನಂತಂದರೆ ನನ್ನ ಜೊತೆಯಲ್ಲಿ ಅವ್ರು ಬಂದು ಏನಾದರೂ ವ್ಯತ್ಯಾಸ ಆಗಿದ್ದರೆ, ಇವಾಗೇನು ಸೋತಿದ್ದಾರೆ ಅದೇ ರೀತಿ ಸೋತಿದ್ರೆ ತುಂಬ ಚೆನ್ನಾಗಿದ್ದರು, ಇವ್ರು ಮಾಡಿದ ತಪ್ಪಿಗೆ ಅವರೆಲ್ಲರೂ ಸಮಸ್ಯೆದಲ್ಲಿ ಬಿದ್ದುಬಿಟ್ರು, ಎಲ್ಲರೂ ಸೋತೋಗ್ಬಿಟ್ರು ಅನ್ನೋವಂಥ ಒಂದು ವಾತಾವರಣ ಬರ್ತಾಯಿತ್ತು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಯಾರಿಗೂ ಕೂಡ ನಾನು ಎಲ್ಲರನ್ನ ಹಾಕ್ಕೊಂಡು ಬೀಳಬೇಕು ಅನ್ನೋಂಥ ವ್ಯಕ್ತಿ ನಾನಲ್ಲ. ಏನಿದ್ರೂ ನನ್ನ ಕಷ್ಟ ನಾನೇ ಪಡಬೇಕು ಅನ್ನೋಂಥ ಒಂದು ಮನಸ್ಥಿತಿ. ಅಷ್ಟು ಬಿಟ್ಟರೆ ಶ್ರೀರಾಮುಲಿಗೆ ನಮಗೆ ಯಾವತ್ತೂ ಯಾವುದೇ ಒಂದು ವ್ಯತ್ಯಾಸ ಅನ್ನೋದಾಗಲಿ ಇನ್ನೊಂದಾಗಲಿ ಕೂಡ ಯಾವತ್ತೂ ಇಲ್ಲ. ಸೊ ರಾಜಕೀಯವಾಗಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಉಳ್ಕೊಂಡಿದ್ದು, ನಾನು ಪಕ್ಷ ಕಟ್ಟಿದ್ದು, ವ್ಯತ್ಯಾಸ ಅನ್ನುವಂಥ ಒಂದು ಭಾವನೆಗಳು ಜನರಲ್ಲಿ ಮೂಡಿದ್ದೇ ಬಿಟ್ಟರೆ. ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ಹಿಂದೆ ಕೂಡ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸಂದರ್ಭ ಬಂದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಪಕ್ಷವನ್ನು ಅಮಾನತುಗೊಳಿಸಿದಾಗ ಕೂಡ ಸುಮಾರು ದಿನಗಳ ಕಾಲ ಶ್ರೀರಾಮುಲು ದೂರ ಇರಬೇಕಾಯಿತು ಒಂದು ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ. ಆ ರೀತಿ BJP ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ನಾನು ಬೇರೆ ಪಕ್ಷ ಮಾಡಿದಾಗ ಒಂದಿಷ್ಟು ಅಂತರ ಕಾಯ್ಕೊಳ್ಬೇಕಾಯ್ತು ವಿನಃ ನಮಗೆ ಅವರಿಗೆ ವ್ಯತ್ಯಾಸ ಬರಲಿಕ್ಕೆ ಏನಿದೆ? ಏನೂ ಇಲ್ಲ. ಅದ್ರ ಬಗ್ಗೆ ಅನುಮಾನ ಇದೆ ಅಂದರೆ ನೀವು ಹೇಳ್ತೀರಿ, ಅಫ್ಕೋರ್ಸ್ ನೀವು ರಾಜಕೀಯವಾಗಿದ್ದೀರಿ, ಇಬ್ಬರು ಕೂಡ ಮತ್ತೆ ಒಂದಾಗಿದ್ದೀರಿ, ಹಳೆ ರೆಡ್ಡಿ ಮತ್ತು ಶ್ರೀರಾಮುಲು ಥರ ಹೇಗಿರುತ್ತೋ ಹಾಗೆ ಇದ್ದೀರಿ. ಬಟ್ ವಾಸ್ತವವಾಗಿ ಕೇವಲ ರಾಜಕೀಯೇತರವಾಗಿ ಕೂಡ ಕೆಲವೊಂದಿಷ್ಟು ನೋವಿದೆ ರೆಡ್ಡಿ ಅವರಿಗೆ ಅಂತ. ಶ್ರೀರಾಮುಲು ಅವರು ಇದ್ದರು, ಆದರೆ ಇದ್ದರೂ ಇಲ್ದಿದ್ದಂಗೆ ಹೋಗ್ಬಿಟ್ರು ಅಂತ ಇದು ಒಂದು ಮಾತುಗಳು ತುಂಬ ಜೋರಾಗಿನೇ ಹರಿದಾಡ್ತಾ ಇದೆ. ನಿಮ್ಮ ಆತ್ಮೀಯರೇ ಹೇಳ್ತಾರೆ ರೆಡ್ಡಿ ಮತ್ತು ರಾಮುಲು ಅವರು ಇನ್ನೂ ಗಟ್ಟಿಯಾಗಿರಬೇಕಾಗಿತ್ತು, ಅಥವಾ ಯಾವ ರೀತಿ ಬೆಂಬಲ ಸಿಗಬೇಕಾಗಿತ್ತು ಆ ಥರ ಬೆಂಬಲ ಸಿಗಲಿಲ್ವೇನೋ, ಬೇರೆ ಬೇರೆ ಕಾರಣಕ್ಕೆ ಅಥವಾ ಕೌಟುಂಬಿಕ ಕಾರಣಕ್ಕೆ ಇರ್ಬೋದು, ಆ ಕಾರಣದಿಂದ ದೂರ ಆದ್ರೇನೋ. ಇವತ್ತಿಗೂ ಕೂಡ ಬಳ್ಳಾರಿ ಜನ ಮಾತಾಡ್ತಾರೆ. ಯಾವತ್ತೂ ಕೂಡ ನಾವು ಆಸ್ತಿ ಪಾಸ್ತಿಗಳು ಇನ್ನೊಂದು ಅದು ಇದು ಅಥವಾ ಯಾವ ವಿಚಾರಗಳಲ್ಲೂ ಕೂಡ ವ್ಯತ್ಯಾಸ ಬರುವಂಥ ಒಂದು ಪರಿಸ್ಥಿತಿ ಯಾವತ್ತೂ ಇಲ್ಲ. ಎಲ್ಲರೂ ಹ್ಯಾಪಿಯಾಗಿದ್ದಾರೆ, ಎಲ್ಲ ಚೆನ್ನಾಗೇ ಇದೆ. ರಾಜಕೀಯವಾಗಿ ನಾನೇನು ಒಂದು ನಿರ್ಧಾರ ತಗೊಂಡೆ, ನನ್ನ ನಿರ್ಧಾರಕ್ಕೆ ನನ್ನ ಜೊತೆಯಲ್ಲಿ ಅವರು ಬರಲಿಲ್ಲ ಅನ್ನೋಂಥ ಒಂದು ವಿಚಾರನೇ ಸಾರ್ವಜನಿಕರಲ್ಲಿ ಜನಾರ್ದನ್ ರೆಡ್ಡಿ ಅವರಿಂದ ಬೆಳೆದವರು ಅವರು ಹಿಂದೆ ಹೋಗಲಿಲ್ಲ ಅನ್ನೋ ಒಂದು ನೋವಲ್ಲಿ ಜನರು ವಿಧವಾಗಿ. ಯಾಕಂದರೆ ಎಷ್ಟು ಮಂದಿಗೆ ಅಂತ ನಾವು ಆನ್ಸರ್ ಮಾಡಲಿಕ್ಕಾಗುತ್ತೆ ಹೇಳಿ? ಮೈಕ್ ಇಟ್ಕೊಂಡು ನಾನು ಪಬ್ಲಿಕ್ ಮೀಟಿಂಗಲ್ಲಿ ನಾನು ಹೇಳಲಿಕ್ಕಾಗಲ್ಲ. ಮತ್ತು ಎಷ್ಟೇ ಪ್ರೆಸ್ ಮೀಟ್ಗಳಾದರೂ ಕೂಡ ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಇರುವಂಥ ಗೌರವ, ಶ್ರೀರಾಮುಲು ಬಗ್ಗೆ ಇರುವಂಥ ಒಂದು ಪ್ರೀತಿ, ಇದನ್ನು ನಾನು ಮಾಧ್ಯಮಗಳ ಮೂಲಕ ಸಾರ್ವಜನಿಕವಾಗಿ ಪ್ರತಿ ಸಲ ಈ ಪ್ರಶ್ನೆ ಬಂದಾಗೆಲ್ಲ ಕೂಡ ನಾನು ಹೇಳ್ತಾನೆ ಇದ್ದೆ. ನಾನು ಈಗಾಗಲೇ ಮತ್ತು ಬಳ್ಳಾರಿಗೆ ಹೋಗಿ ಸಾಧ್ಯ ಇಲ್ಲ. ನೀವು ಸುಪ್ರೀಂ ಕೋರ್ಟ್ ನಿಮ್ಮನ್ನು ಈಗ ಆಲ್ರೆಡಿ ಒಂದಿಷ್ಟು ನಿರ್ಬಂಧಗಳನ್ನು ಹೇಳಿದೆ. ನೀವೀಗ ಬಳ್ಳಾರಿ ಸೇರಿದಂತೆ ಎಲ್ಲ ಕಡೆಗೂ ಕೂಡ ಇಂಪ್ಯಾಕ್ಟ್ ಮಾಡೋ ಜವಾಬ್ದಾರಿಯನ್ನು ನಿಮ್ಗೆ ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನೀವು ಬಳ್ಳಾರಿಲಿ ಯಾವ ರೀತಿ ಪಾತ್ರ ವಹಿಸ್ತೀರಿ? ನೀವು ಅಲ್ಲಿ ಹೋಗೋದಕ್ಕಾಗಲ್ಲ, ನಿಮ್ಮ ಬೆಂಬಲಿಗರು ಇರ್ಬೋದು. ರೆಡ್ಡಿ ಮೊದಲಂತ ಇದ್ದಂಥ ಇಂಪ್ಯಾಕ್ಟ್ ಈಗ ಬಳ್ಳಾರಿಲಿ ನಾವು ಕಾಣ್ಬೋದಾ ಈ ಒಂದು ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಕೂಡ ತಾವೇ ಗಮನಿಸಿದ್ದೀರ. ನನ್ನ ಶ್ರೀಮತಿ ನನ್ನ ಅನುಪಸ್ಥಿತಿಯಲ್ಲೂ ಕೂಡ ಯಾವತ್ತೂ ಕೂಡ ನಂಬಿಕೊಂಡಿರುವಂಥ ಸಾರ್ವಜನಿಕರನ್ನ ಕೈ ಬೀಳಲಿಲ್ಲ. ಇವತ್ತು ಅವರು ಸಾರ್ವಜನಿಕ ಬದುಕಲ್ಲಿ ನಿರಂತರವಾಗಿ ಯಾವತ್ತೂ ಕೂಡ ಮನೆ ಡೋರ್ಗಳನ್ನು ನಾವು ಕ್ಲೋಸ್ ಮಾಡಲಿಲ್ಲ. ಹಾಗಾಗಿ ಇವತ್ತು ಇಡೀ ನಾನು ಇರೋದು ಗಂಗಾವತಿಯಲ್ಲಿ, ಕೇವಲ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ನೀವು ತೊಗೊಂಡ್ರೆ ಒಂದು 10 ಕಿಲೋಮೀಟ್ರ್ ದೂರದಲ್ಲೇ ಇದ್ದೀನಿ ನಾನು. ಸೊ ಹಾಗಾಗಿ ಬಂಧು ಬಳಗ, ಜನರು, ಅಭಿಮಾನ ಎಲ್ಲರೂ ಕೂಡ ನನ್ನ ಹತ್ರ, ನಾನು ಬೆಂಗಳೂರಲ್ಲಿದ್ದರೆ ನಾನು ಬಂದು ಕಾಣಲಿಕ್ಕೆ ಸಾಕಷ್ಟು ಸಮಯ ಆಗ್ಬೋದು, 5-6 ತಾಸು ಸಮಯ ಆಗ್ಬೋದು. ಆದರೆ ಇವತ್ತು ನಾನೇನು ಗಂಗಾವತಿಯಲ್ಲಿದ್ದೇನೋ, ಪ್ರತಿಯೊಬ್ಬರೂ ಕೂಡ ನಾನು ಬಳ್ಳಾರಿಯಲ್ಲಿ ಮನೆಯಲ್ಲಿದ್ದರೆ ಹೇಗಿರುತ್ತೇನೋ ಅದೇ ಒಂದು ರೀತಿಯಲ್ಲಿ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಜನರು ಕೂಡ ಅಷ್ಟೇ ಪ್ರೀತಿಯಿಂದ ನನ್ನ ಹತ್ರ ಬಂದು ಕಳೆದ 1 ವರ್ಷದಿಂದ ನಾನು ಶಾಸಕನಾದಮೇಲೆ ಎಲ್ಲರೂ ನನ್ನ ಜೊತೆಯಲ್ಲಿ ನಿತ್ಯ ಸಂಪರ್ಕದಲ್ಲೇ ಇದ್ದಾರೆ. ಹಾಗಾಗಿ ಏನೂ ವ್ಯತ್ಯಾಸ ಆಗಲ್ಲ. ನಿಮ್ಮ ಸೋದರ ಸೋಮಶೇಖರ್ ರೆಡ್ಡಿಯವರು ಕೂಡ ಸ್ವಲ್ಪ ಅಸಮಾಧಾನ ಹೊರಹಾಕಿದ್ರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ. ನಿಮ್ಮ ವಿರುದ್ಧ ನೇರವಾಗಿ ಮಾಡ್ತಂಥ ಆರೋಪ ಅಂದರೆ ಜನಾರ್ದನ್ ರೆಡ್ಡಿ ಅವರಿಗೆ ಜನರ ಕನೆಕ್ಷನ್ ಇಲ್ಲ, ನಾವು ಫೀಲ್ಡಲ್ಲಿದ್ವಿ, ಜನಾರ್ದನ್ ರೆಡ್ಡಿಯವರು ಅಧಿಕಾರದಲ್ಲಿದ್ದರು ಅಂತ ಮಾತನ್ನು ನಿಮ್ಮ ಸೋದರರು ಹೇಳಿದರು. ಬಟ್ ಈಗ ಬದಲಾದಂಥ ರಾಜಕೀಯ, ಈ ಮಾತಿಗೆ ಈಗ ಏನು ಹೇಳ್ತೀರಿ ನೀವು? ನಾನು ಒಂದು ಮಾತು ಹೇಳ್ತೇನೆ, ಆ ಸಮಯದಲ್ಲಿ ಅವರಿಗೆ ಆ ಸೋಲನ್ನು ಫೇಸ್ ಮಾಡಬೇಕು ಅನ್ನೋಂಥ ಸಂದರ್ಭ ಆಗಿರ್ಬೋದು, ಅಥವಾ ಸೋತಾಗಾದರೂ ಆಗಿರ್ಬೋದು, ಆ ನೋವಲ್ಲಿ
ಅವ್ರು ಮಾತಾಡಿದ ಮಾತುಗಳನ್ನ ನಾನು ಪರಿಗಣನೆಗೆ ನಾನು ತೊಗೊಳ್ಳಲ್ಲ. ನಾನು ಏನಂತಂದರೆ ಸಂದರ್ಭ ಅಷ್ಟೇ. ಬಟ್ ಆದರೆ ಜನರ ಜೊತೆ ಕನೆಕ್ಷನ್ನು ಇಲ್ಲ ಅಂತಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ನಾನೊಬ್ಬ ಶಾಸಕನಾಗಿ ಏನು ಗೊತ್ತು ಗುರಿ ಇಲ್ಲದೆ ಇರುವಂಥ ಒಂದು ಊರಿಗೆ ಹೋಗಿ, ಗಂಗಾವತಿ ಅಂತಂದರೆ ನಾನು ಪಕ್ಷದ ಒಬ್ಬ ನಾಯಕನಾಗಿದ್ದಾಗ ಹೋಗಿ ಪಕ್ಷದ ಪರವಾಗಿ ಸಾರ್ವಜನಿಕ 1-2 ಸಭೆಗಳನ್ನು ಮಾಡಿ ಅಲ್ಲಿಂದ ನಾನು ಮುಂದಕ್ಕೆ ಹೋಗ್ಬೋದು. ಆದರೆ ನಾನು ಶಾಸಕ ಆಗಬೇಕು ಅಂತ ತೀರ್ಮಾನ ಮಾಡಿದಾಗ ಸಾಕ್ಷಾತ್ ಹನುಮಂತ ಹುಟ್ಟಿರುವಂಥ ಗಂಗಾವತಿಯಲ್ಲಿ ಆ ಸ್ವಾಮಿನ ನಂಬ್ಕೊಂಡ್ಬಿಟ್ಟು ನಾವು, ಯಾಕಂದರೆ ನಿರಂತರವಾಗಿ ನಾನು ಹೋಗಿ ಬರ್ತಾ ಇರುವಂಥ ದೇವಸ್ಥಾನ ನಂಬ್ಕೊಂಡು ಆ ಕ್ಷೇತ್ರನೇ ನಾನು ನಿರ್ಧಾರ ಮಾಡಿಕೊಂಡು, ಸೊ ನಾನು ನಿರ್ಧಾರ ಮಾಡಿದ ತಕ್ಷಣ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಿಂದ ಜಾತಿ ಭೇದ ಏನೂ ಇಲ್ಲದಾಗೇ ಜನರು ನನ್ನ ಜೊತೆಯಲ್ಲಿ ಬಂದು ಗೆಲ್ಲಿಸಿದ್ರು. ಸೊ ಹಾಗಾಗಿ ಅದ್ರ ಬಗ್ಗೆ ಆ ಸಮಯದಲ್ಲಿ ಕೆಲವೊಂದು ಮಾತುಗಳು ಅವ್ರು ಏನೇ ಮಾತಾಡಿದರೂ ಕೂಡ ನೋವಲ್ಲಿ ಮಾತಾಡಿರ್ತಾರೆ.